ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಅವರು ಒಂದು ನಿರ್ಧಾರ ತಗೊಂಡವ್ರೆ. ಗ್ಯಾರಂಟಿ ಯೋಜನೆ ವಿಚಾರದಲ್ಲಿ ಕೆಲವು ಕಡೆ ಅದು ಮಿಸ್ಯೂಸ್ ಆಗ್ತಾಯಿದೆ, ಆ ಯೋಜನೆಯೇ ಮಿಸ್ಯೂಸ್ ಆಗ್ತಾಯಿದೆ ಅನ್ನುವಂಥ ಇದು ಕಂಡು ಬಂದಿದೆ, ದಾಖಲೆಗಳ ಸಮೇತ ಇದೆ. ಉದಾಹರಣೆಗೆ ಮಹಾರಾಷ್ಟ್ರದಿಂದ ಬೆಳಗಾಂವರೆಗೂ ದುಡ್ಡು ಕೊಟ್ಬಿಟ್ಟು ಅವ್ರ ಬಸ್ಸಲ್ಲಿ ಬಂದು ಅಲ್ಲಿ ಇಳಿದುಬಿಟ್ಟು ನಮ್ಮ ಬಸ್ಸಲ್ಲಿ ಹತ್ಕೊಂತಾರೆ. ಯಾರು ಮಹಾರಾಷ್ಟ್ರದವರು ಅಲ್ಲಿಂದ ಬೆಂಗಳೂರವರೆಗೂ ಪುಕ್ಕಟ್ಟೆ ಬರ್ತಾರೆ. ಕೊಡಬೇಕಾದ್ರೆ ನಾವು ಅವ್ರಿಗೆ ಅಲೋ ಮಾಡಬೇಕಾ ಹೇಳಿ? ನೀವು ಆಂಧ್ರ ತಗೊಂಡ್ರೆ ಆಂಧ್ರ ಬಾರ್ಡ್ರ್ ಯಾವ ಸರ್ ಅದು? ಆಂಧ್ರ ಬಾರ್ಡ್ರ್ವರೆಗೂ ಆಂಧ್ರದವರು ಬರ್ತಾರೆ, ಅಲ್ಲಿಂದ ನಮ್ಮ ಬಸ್ಸಲ್ಲಿ ಹತ್ಕೋತಾರೆ ಫ್ರೀ. ಮಾಡ್ಕೊತಾರೆ, ಮಾಡಿರ್ತಾರೆ, ಕೆಲವು ಕಡೆ ಆಧಾರ್ ಚೆಕ್ ಮಾಡಲ್ಲ, ಹಂಗೆ ಬರ್ತಾರೆ, ಪ್ರಯಾಣ ಮಾಡ್ತಾರೆ. ವಿದ್ಯುತ್ ಶಕ್ತಿ ತಗೊಂಡ್ರೆ ನೀವು ವಿದ್ಯುತ್ ಶಕ್ತಿನ RR ನಂಬರ್ 1 ಕೊಟ್ಟು ಕಂಪ್ಯೂಟರ್ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಬಿಗಿನಿಂಗಲ್ಲಿ ನಾವು ಸರಿಯಾಗಿ ವೆರಿಫೈ ಮಾಡಿದ್ದೇನೆ. ಕಮರ್ಷಿಯಲ್ಗೆಲ್ಲ ಯೂಸ್ ಮಾಡ್ತಾವ್ರೆ 200 ಯೂನಿಟ್ನ. ಅದನ್ನೆಲ್ಲ ನಾವು ತಡೆ ಹಿಡಿಬಾರ್ದಾ? ಗೃಹಲಕ್ಷ್ಮಿ ಯೋಜನೆ ಯಾರೋ ತಮಿಳ್ನಾಡಿಂದ ಬಂದಿರೋರಿಗೆಲ್ಲ ಗೃಹಲಕ್ಷ್ಮಿ ಕೊಡ್ತಾಯಿದ್ದೀವಿ ನಾವು. ಹೊರಗಡೆ ಬಂದಿರೋರಿಗೆಲ್ಲ ಬಂದಿಲ್ಲಿ ಸಾಕಷ್ಟು ಜನ 50% ಪಾಪ್ಯುಲೇಷನ್ ಇನ್ ಬೆಂಗಳೂರು ಇಸ್ ಆರ್ ಫ್ರಮ್ ಔಟ್ಸೈಡರ್ಸ್. ಅವ್ರಿಗೆಲ್ಲ 2,000 ರೂಪಾಯಿ ಪುಕ್ಕಟ್ಟೆ ಕೊಡ್ತೀವಿ. ನಮ್ಮವ್ರಿಗೆ ಕೊಡಬೇಕಾ ಬೇಡವಾ? ಅದನ್ನು ವೆರಿಫಿಕೇಷನ್ಸ್ಗೋಸ್ಕರ ಇನ್ನೊಂದು ಫಾರ್ಮ್ ಕೊಡಿ ಅಂದರೆ ಯಾವ ಕೆಲವರು ಒಂದಿಬ್ಬರು ಹೇಳಿದ್ದ ನಾವು ಅದನ್ನೇ ದೊಡ್ಡದಾಗಿ ಉಳಿಸುವಂಥ ಕೆಲಸ ಮಾಡಿಬಿಟ್ರೆ. SIRಗೀಗ ನೀವು ಪೂರ್ತಿ ಪ್ರಮಾಣದಲ್ಲಿ ನೀವು ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದ್ದಿದ್ದನ್ನು ಕೂಡ ಎನ್ಯುಮರೇಷನ್ ಫಾರ್ಮ್ ಕೊಟ್ಟು ಇನ್ನೊಂದು ಸರಿ ಎಲ್ಲ ದಾಖಲೆಗಳನ್ನು ಕೊಡಬೇಕು ಅಂತ ಎಲೆಕ್ಷನ್ ಕಮಿಷನ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ತಂದ್ರಲ್ಲ ಕಾನೂನು. ಅವಾಗ ಯಾಕೆ ಇವ್ರು ಬಾಯಿ ಬಿಡ್ಕೊತಾ ಇರಲಿಲ್ಲ? ಈಗ ಯಾಕೆ ಬಾಯಿ ಬಿಡ್ಕೊತಾವ್ರೆ? ಅವೆಲ್ಲವೂ ಇಲ್ಲ. 100ಕ್ಕೆ 100ರಷ್ಟು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಸ್ಕೀಮ್ ಇಲ್ಲಲ್ಲ. ಗ್ಯಾರಂಟಿ ಕೊಟ್ಟೇ ಕೊಡ್ತೀವಿ, 2028ಕ್ಕೂ ಕೊಡ್ತೀವಿ. ಈಗ ಕೆಲವು ನ್ಯೂನತೆಗಳನ್ನು ಸರಿ ಮಾಡುವಂಥದ್ದಕ್ಕೆ ಒಂದು ಫಾರ್ಮ್ ಕೊಡ್ತೀವಿ. ಫಾರ್ಮ್ ಫಿಲಪ್ ಮಾಡಿ ನಿಮ್ಮದು ಐಡೆಂಟಿ ಕಾರ್ಡು ಮತ್ತು ಯಾವುದು ಅಡ್ರೆಸ್ ಪ್ರೂಫ್ ಇದೆ ಅದು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಷ್ಟೇ. ಇನ್ನೇನು ಅದರಲ್ಲೇನು ದೊಡ್ಡ ಮಟ್ಟದ ಗೋಜಲು ಗೊಂದಲ ಇಲ್ಲ. BJPಯವರು ಗ್ಯಾರಂಟಿ ಬಗ್ಗೆ ಮಾತಾಡುವಂಥದ್ದಕ್ಕೆ ನಿಮ್ಮ ನೈತಿಕತೆಯೇ ಇಲ್ಲ. ಯು ಡೋಂಟ್ ಹ್ಯಾವ್ ಎನಿ ಮೊರಾಲಿಟಿ ಅಟ್ ಆಲ್ ಬಿಕಾಸ್ ಯು ಆರ್ ಎಗೇನ್ಸ್ಟ್ ಗ್ಯಾರಂಟಿ ಸ್ಕೀಮ್ ಕರ್ನಾಟಕದಲ್ಲಿ. ಎಲ್ಲಿ ಹಾಕಿದ್ದೀವಿ ಕಂಡೀಷನ್? ಅಲ್ಲಿ ಯಾವ ಕಂಡೀಷನ್ ಕೇಳಿ ದಯಮಾಡಿ. ಹಂಗಾರೆ ಸತ್ತೋಗಿರೋದನ್ನ ಹಾಗೆ ಆಯ್ತು ಸರ್, ಅರ್ಥ ಆಯ್ತು ಸರ್ ನಿಮ್ಗೆ ಕೇಳೋ ಪ್ರಶ್ನೆನೇ. ಅಲ್ಲ ಸರ್, ನೀವು ಕೇಳ್ತಾ ಇರುವಂಥ ಪ್ರಶ್ನೆ ನನಗೆ ಅರ್ಥ ಆಗ್ತಾಯಿಲ್ಲ. ಈಗ ಏನು ಕಂಡೀಷನ್ ಹಾಕಿದ್ದೀವಿ ನಾವು? ಸತ್ತೋಗಿರೋದು ಕೊಡಬೇಕಾ? ಅಲ್ಲ, ನೀವು ಹೇಳೋ ಪ್ರಕಾರ ಸತ್ತೋಗಿರೋದು ಕೊಡಿ ಅಂತಾನ? ಹೌದು ಹೌದು ಹೌದು, ಅದನ್ನೇ ಮಾಡಿದ್ದೀವಿ, ಅದನ್ನೇ ಮಾಡ್ತಾಯಿದ್ದೀವಿ. ಇನ್ನೇನು ಮಾಡ್ತಾಯಿದ್ವಿ ಈಗ? ಅದರಲ್ಲಿ 50% ಇಟ್ಕೊಂಡು ಕೊಡ್ತಾಯಿದ್ವಿ ನಾವು. ಈಗ ಕೊಡ್ತಾ ಇರುವಂಥದ್ದು ಸತ್ತೋಗಿರೋರು ಯಾರಿದ್ದಾರೆ ಅವರು ತೆಗಿಬೇಕಾ ಬೇಡವಾ? ಅವ್ರು ತೆಗೆದ್ಬಿಟ್ಟು ಇನ್ಯಾರು ದೊಡ್ಡವರಿದ್ದಾರೆ ಅವ್ರಿಗೆ ಕೊಡಬೇಕಾ ಬೇಡವಾ? ಅಲ್ಲ ಸರ್, ಸತ್ತೋಗಿರೋರು ತೆಗೆದು ಇನ್ನೊಬ್ಬರು ಇರುವಂಥ ಫ್ಯಾಮಿಲಿಗೆ ಟ್ರಾನ್ಸ್ಫರ್ ಮಾಡಬೇಕಾ ಬೇಡವಾ? ದಯಮಾಡಿ ಹೇಳಿ. ಮತ್ತು ಅದನ್ನೇ ನಾವು ಹೇಳ್ತಾರೆ. ಅಲ್ಲ, ನಾವು ಮನೆಯಲ್ಲಿರೋ ಮಹಿಳೆಯರಿಗೆಲ್ಲ ಕೊಡ್ತಿರ್ಲಿಲ್ಲ, ಒಬ್ರಿಗೇನೆ. ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ಗೃಹಲಕ್ಷ್ಮಿ ಅಲ್ವಾ, ಒಬ್ಬರಿಗೇನೆ. ಮನೇಲಿ 4 ಜನ ಹೆಣ್ಮಕ್ಳು 4 ಜನ ಹೆಣ್ಮಕ್ಳು ಕೊಡ್ತಿರಲಿಲ್ಲ. ಅದೇ ಅರ್ಥ ಮಾಡ್ಕೊಂಡಿಲ್ಲ. ನಾವೇನು ಮಾಡೋದು? ಮಾಡಬಾರ್ದಾ? ಅಲ್ಲ, ನೀವು ಇಂಡಿವಿಜುವಲ್ ಹೇಳಿ ಸರ್, ಪತ್ರಕರ್ತ ಅರ್ಥಪಡಿಸಿ. ನೀವು ಕಾಮನ್ ಮ್ಯಾನ್ ಆಗಿ ದಯಮಾಡಿ ನಿಮ್ಮ ಸಲಹೆ ಏನು ಹೇಳಿ ಸರ್. ನಾವು ಮಾಡಬೇಕಾ ಬೇಡ? ಅದೇನು ಫೋನ್ ಇಡ್ತಾರೆ ಅದನ್ನು ಮಾಡ್ತಾಯಿದ್ದೀವಿ. ಸ್ಕ್ರೀನಿಂಗ್ ಮಾಡುವಂಥ ಕೆಲಸ ಅಷ್ಟೇ, ಇದೇನಿಲ್ಲ. ಸತ್ತೋರು ಬಿಟ್ಟು ಬೇರೆಯವ್ರಿಗೆ ಕೊಡುವಂಥದ್ದಕ್ಕೆ, ಒಂದು ಟ್ರಾನ್ಸ್ಫರ್ ಮಾಡುವಂಥದ್ದಕ್ಕೆ ಒಂದು ಫಾರ್ಮ್ ತಗೊಂಡು ಮಾಡ್ತಾಯಿದ್ರು ಅಷ್ಟೇ. ಅದರಲ್ಲಿ ಏನು ವಿ ಆರ್ ನಾಟ್ ಗೋಯಿಂಗ್ ಟು ಚೇಂಜ್ ಎನಿ ಕಂಡೀಷನ್ಸ್. ಯಾವ ಕಂಡೀಷನ್ಸು ಇಲ್ಲ. ಹಾಂ, ಹೇಳಿ ಸರ್. ಮೈಸೂರಿನಲ್ಲಿ ಹೌದು, ಅದೇ ಲೇಟ್ ಆಗುತ್ತೆ. ಹೌದು, ಏನು ಮಾಡ್ತೀವಿ ನಾವು? ಎಲೆಕ್ಷನಲ್ಲಿ ಸೋತಾಗ ನಾವು ಅದನ್ನು ಮಾತಾಡಿದಾಗ ನಮ್ಮ ಮೇಲೆ ಬಿದ್ದುಬಿಟ್ರು, ಎಲ್ಲ ನಮ್ಮವರೇ ಮೇಲೆ ಬಿದ್ದುಬಿಟ್ರು. ಹೌದು, ಅವಾಗ ಸಿದ್ದರಾಮಯ್ಯ ಸಾಹೇಬ್ರನ್ನ ಕರೆದು ಬೈದು ಬಿಟ್ರು.
ಬಯಸ್ಕೊಂಡೆ ಹಾಂ ಸರ್. ಡಿ ಕೆ ಶಿವಕುಮಾರ್ ಅವರು ಕನಕಪುರದ ಜನತೆಗೆ ಆದರೂ ಭೂಮಿಯನ್ನ ಕೊಡಬೇಡಿ, ಯಾಕಂದ್ರೆ ಬೆಂಗಳೂರು ದಕ್ಷಿಣ ಅಂತ ಆಗಿದೆ, ಭೂಮಿ ವ್ಯಾಲ್ಯೂ ಜಾಸ್ತಿ ಆಗತ್ತೆ ಅಂತ ಬಿಡದಿ ವಿಚಾರದಲ್ಲಿ ಭೂಮಿ ಕೊಡಿ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಇದು ಯಾವ ನ್ಯಾಯ ಅನ್ನುವಂಥ ರೈತ ಹೋರಾಟಗಾರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ತಮ್ಮ ಉತ್ತರ ಅಂತ ಸರ್, ಇದು ಎಲ್ಲ ಟ್ರಿವಿಯಲ್ ಕ್ವಶನ್ಸು. ದಯಮಾಡಿ ತಾವೆಲ್ಲ ಭಾಳ ಸೀನಿಯರ್ ಜರ್ನಲಿಸ್ಟ್ ಇದ್ದೀರಿ. ಯಾರೋ ಒಂದಷ್ಟು ಹೇಳಿದ್ನೆಲ್ಲ ನೀವು ಪ್ರಶ್ನೆ ಮಾಡುವಂಥ ಸರ್ಕಾರಿ ಪ್ರಶ್ನೆ ಮಾಡುವಂಥದ್ದು ಆಗಬಾರ್ದು. ಎಲ್ಲಿ ಏನಾಗಬೇಕು, ಕನಕಪುರದಲ್ಲಿ ವಿ ಹ್ಯಾವ್ ಇರಿಗೇಷನ್ ಫೆಸಿಲಿಟೀಸ್. ಅಲ್ಲಿ ಒಂದು ಟೌನ್ಶಿಪ್ ಮಾಡುವಂಥದ್ದಕ್ಕೆ ಏನಾದರೂ ನಿರ್ಧಾರ ತಗೊಂಡ್ರೆ ಅಲ್ಲಿ ಟೌನ್ಶಿಪ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಯಾವಾಗಲೂ ಏನೋ ಒಂದು ಹೇಳಿದ್ದನ್ನು ಅದನ್ನೇ ಇಟ್ಕೊಂಡು ಅದಕ್ಕಿದು ಕಂಪೇರ್ ಮಾಡ್ಕೊಂಡು ಅದಕ್ಕೆ ಕಂಪೇರ್ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿದ್ರೆ ಟೌನ್ಶಿಪ್ಪು ಬೇಕಾ ಬೇಡವಾ, ಡಿಕಂಜೆಷನ್ ಆಫ್ ದಿ ಸಿಟಿನ ಮಾಡಬೇಕಾ ಬೇಡವಾ ಅಂತ ನೀವೇ ಹೇಳಿ ಸರ್ ಪತ್ರಕರ್ತರು ದಯಮಾಡಿ. ವೆದರ್ ಯು ಆರ್ ಫೇಸಿಂಗ್ ಆ್ಯಕ್ಟಿವ್ ಪ್ರಾಬ್ಲಮ್ಸ್ ಇನ್ ಬೆಂಗಳೂರು ಸಿಟಿ ಆರ್ ನಾಟ್. ಇನ್ನೊಂದು 5-6 ವರ್ಷ ಹೋದರೆ ಬೆಂಗಳೂರು ಗೊಂಡು ಬಿಕಮ್ ಡೆಡ್ ಸಿಟಿ. ನಾನು ಕೆಂಗೇರಿಯಿಂದ ಇಲ್ಲಿಗೆ ಬರೋದಕ್ಕೆ ಇಟ್ ಟುಕ್ 2 hours ಫಾರ್ ಮಿ. 2 hours ಸಚ್ಚೆ ಟ್ರಾಫಿಕ್ ಜಾಮ್ ಆಗೋದೇ ಇಲ್ಲ. ನೀವು ಅದನ್ನು ಹೆಂಗೆ ಏನಾದರೂ ಮಾಡಬೇಕಲ್ಲ ಸರ್, ಯಾವುದಾದ್ರೂ ಒಂದು ಗೌರ್ಮೆಂಟ್ ಮಾಡಲೇಬೇಕಲ್ಲ. ಒಬ್ರಿಗೆ ಅನುಕೂಲ ಆಗ್ಬೋದು, ಇನ್ನೊಬ್ರಿಗೆ ಅನಾನುಕೂಲ ಆಗ್ಬೋದು. ಇಲ್ಲಾಂದರೆ ಬೆಂಗಳೂರು ಇಟ್ ಇಸ್ ಗೋಯಿಂಗ್ ಟು ಬಿಕಮ್ ವರ್ಸ್ ದೆನ್ ಕಲ್ಕತ್ತಾ ನಾವು ಸಿಕ್ಕಾಪಟ್ಟೆ ಸುಧಾರಣೆ ಆಗಿದೆ. ಕಲ್ಕತ್ತಾ ಟ್ರಾಫಿಕ್ ಅಷ್ಟು ಜಾಮ್ ಇಲ್ಲ. ಎಲ್ಲಿ ನಿಂತ್ಕೊತೀವಿ, ಎಲ್ಲಿ ಹೋಗ್ತೀವಿ ಒಂದು 10-15 ವರ್ಷದ ಹಿಂದೆ ನೋಡಿದ್ರೆ ನೀವು ನೋಡ್ತಿದ್ದೀರಿ ನೀವು, ಒಂದು ಕಡೆ ಜಾಮ್ ಆಗಿಬಿಟ್ರೆ ವೆಹಿಕಲ್ ಬಿಟ್ಬಿಟ್ಟು ಹೊಟ್ಟೋಗೋರಂತೆ ಊಟಕ್ಕೆ. ಆಮೇಲೆಲ್ಲ ಮುಗಿಸ್ಕೊಂಡು 2 hours 3 hours ಆದಮೇಲೆ ಬಂದು ವೆಹಿಕಲ್ ತೊಗೊಂಡು ಹೋಗೋರಂತೆ. ಟ್ರಾಫಿಕ್ ಕ್ಲಿಯರ್ ಆಗ್ತಿಲ್ಲ. ಆ ಥರ ಸಮಸ್ಯೆ ಬೆಂಗಳೂರಲ್ಲಿ ಆಗ್ತದೆ. ಅದಕ್ಕೆ ಅಂತ ಪರಿಸ್ಥಿತಿ ಕೋಲ್ಕತ್ತಾದಲ್ಲಿ ಏನಾದ್ರು ಟೌನ್ಶಿಪ್ ಮಾಡಿದ್ದಾರೆ. ಇಡೀ ದೇಶದಲ್ಲೇ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಒಟ್ಟು 200 ಟೌನ್ಶಿಪ್ ಮಾಡಿದ್ದಾರೆ 10 ವರ್ಷದಲ್ಲಿ. ಮೋದಿ ಯೋಜನೆನೇ ಇದು ಪರ್ಟಿಕ್ಯುಲರ್ಲಿ ಟೌನ್ಶಿಪ್ ಮಾಡಬೇಕು ಅಂತ, ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತಲೇ ಇರೋದು. ನಾವು ಮೋದಿ ಯೋಜನೆ ನೋಡ್ಕೊಂಡು ಮಾಡ್ತಾ ಇಲ್ಲ. ಬಟ್ ಇದನ್ನು ಮೂಟ್ ಮಾಡಿದ್ದೆ ಅವರ BJP ಅವರು ಮತ್ತು JDS. ಥ್ಯಾಂಕ್ ಯು ಸರ್. ಇನ್ನೇನಾದರೂ ಇದೆಯಾ ಸರ್? ಇಲ್ಲಿ ಸರ್ ಈಗ KGF ಕಡೆಯಿಂದ ಸುಮಾರು ಜನ ಬರ್ತಾರೆ ಬೆಂಗಳೂರಿಗೆ. ಯಾಕಂದರೆ ಅವ್ರಿಗೆ ಅಲ್ಲಿ ಕೆಲಸ ಇದೆ. ನೀವು ಅಲ್ಲಿ ಲ್ಯಾಂಡ್ ಇದೆ, ಸುಮಾರು ಜನ ಡೆವಲಪ್ ಮಾಡ್ತೀವಿ, ಇದು ಮಾಡ್ತೀವಿ ಕೊಟ್ಟರೆ ಅವರು ಇಲ್ಲಿ ಬರೋದು ನಿಲ್ಲಿಸ್ಬೋದು. ಅಲ್ಲ, ಟೌನ್ಶಿಪ್ ಮಾಡುವಂಥದ್ದಕ್ಕೆ ಎಲ್ಲೋ ಟೌನ್ಶಿಪ್ ಮಾಡಿದ್ರೆ ವರ್ಷ ಮೈಸೂರು ಜಾಗ ಇದೆ, ಬಂದು ಟೌನ್ಶಿಪ್ ಮಾಡ್ತೀವಿ ಬನ್ನಿ ಅಂತ ಅಲ್ಲಿ ಬರೋ ಜನಗಳು. ಅಲ್ಲಿ ಬಿಡದಿ ಹತ್ರ ಇಂಡಸ್ಟ್ರಿಗಳು ಜಾಸ್ತಿ ಇದ್ದಾವೆ. ಅವ್ರ ಪಕ್ಕದಲ್ಲೇ ಟೌನ್ಶಿಪ್ ಬೇಕು ಅನ್ನುವಂಥದ್ದು ಅವ್ರ ಬಯಕೆ. ನಾವು ಎಲ್ಲೋ ಟೌನ್ಶಿಪ್ ಮಾಡ್ತೀವಿ, ಮೈಸೂರಲ್ಲೆಲ್ಲ ಅದು ಆ ಕಡೆ ಬೆಳವಾಡಿ ಕಡೆ ಸಾವಿರಾರು ಎಕರೆ ಜಾಗ ಇದೆ, ಅಲ್ಲಿ ಟೌನ್ಶಿಪ್ ಮಾಡ್ತೀವಿ ಬಂದು ತಗೊಂಡಿದ್ರೆ ಬರಲ್ಲ. ಅವ್ರಿಗೆಲ್ಲ ಅನುಕೂಲ ಆಗಬೇಕು ಅಲ್ಲಿ ಅನುಕೂಲ ಮಾಡಿಕೊಡುವಂಥ ಕೆಲಸವನ್ನು ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿ. ಅಲ್ಲಿ KGF ಕಡೆಯಿಂದ ಸುಮಾರು ಲಕ್ಷಗಟ್ಟಲೆ ಬರ್ತಾರೆ. ಇಲ್ಲಿ ಕೆಲಸ ಇದೆ, ಕೆಲಸ ಅಲ್ಲಿ ಕೊಟ್ಟರೆ ಬಿಡದಿ ಟೌನ್ ಇದೆಯಲ್ಲ ಅಲ್ಲಿ ಇಂಡಸ್ಟ್ರಿಯಲ್ ಕಾರಿಡಾರ್. ಥ್ಯಾಂಕ್ ಯು ಸರ್. ಇನ್ನೊಂದು ನಮ್ಮ ರಾಜಾಣ್ಣ ಅವ್ರ ಕಡೆಯಿಂದ ಸಿಗ್ನಲ್ ಬೈ ಕಾರಿಡಾರ್ ಅಂತ ಇದೆ. ಡೈಲಿ ನೀವು ನೋಡಿ, ಸಿಗ್ನಲ್ ಇದೆ, ಏನಿಲ್ಲ, ಲಕ್ಷಗಟ್ಟಲೆ ಗಾಡಿ ನೀವು ಕರೆಕ್ಟಾಗಿ ಮಾಡಬೇಕಲ್ಲ ಸರ್. ಲಕ್ಷಗಟ್ಟಲೆ ವೆಹಿಕಲ್ ಬಂದಾಗ ಯಾವ ಸಿಗ್ನಲ್ ಫ್ರೀ ಮಾಡ್ತೀವಿ? ಇಲ್ಲ, ಕಷ್ಟ ಇದೆ ಸರ್. ಸಿಗ್ನಲ್ ಬೈ ಹೆಸರು ಮಾತ್ರ ಇದೆ, ನೀವು ಚೆಕ್ ಮಾಡಿ ಅದನ್ನು. ಆಯಿತು, ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.